ನಮಸ್ತೆ, ನಾನು ಡಾಕ್ಟರ್ ಸುಮನಾ ಭಟ್. ಜುಮ್ಮನಕಾಯಿ ಅನ್ನುವಂಥದ್ದು ಸಾಮಾನ್ಯವಾಗಿ ಗೊತ್ತಿರುವಂತಹ ಒಂದು ಮಸಾಲೆ ಪದಾರ್ಥವೇ. ನಮ್ಮಲ್ಲಿ ಇದನ್ನ ಅಡಿಗೆಗೆ ಅಂತ ಜಾಸ್ತಿ ಉಪಯೋಗಿಸಿದಲ್ಲಿ ಚೈನೀಸ್ ಮೆಡಿಸಿನ್ ಅಲ್ಲಿ ಇದನ್ನ ಮೆಡಿಸಿನ್ ಗಳನ್ನು ಕೂಡ ಉಪಯೋಗಿಸುವಂತಹ ಪದ್ಧತಿ ಇದೆ. ಸುಶ್ವಾನ್ ಪೆಪ್ಪರ್ ಅನ್ನುವಂಥದ್ದು ಇದರ ಇನ್ನೊಂದು ಒಂದು ಹೆಸರಾಗಿದ್ದು, ಈ ಸುಶ್ವಾನ್ ಪೆಪ್ಪರ್ ಅನ್ನೋದನ್ನ ಚೈನೀಸ್ ಫುಡ್ ಅಲ್ಲಿ ಕೂಡ ಜಾಸ್ತಿ ಉಪಯೋಗಿಸ್ತಾರೆ. ನಮ್ಮಲ್ಲಿ ನಾನ್ ವೆಜಿಟೇರಿಯನ್ಸ್ ಗಳು ಇದನ್ನ ಅಡಿಗೆಯಲ್ಲಿ ಉಪಯೋಗಿಸುವಂತಹ ಒಂದು ಪದ್ಧತಿ ಜಾಸ್ತಿ. ಆದ್ರೆ ವೆಜಿಟೇರಿಯನ್ಸ್ ಅದನ್ನ ಉಪ್ಪಿನಕಾಯಿ, ಚಟ್ನಿ ಹಾಗೂ ಒಂದು ತಂಬಳಿಯ ರೀತಿಯಲ್ಲಿ ಪದಾರ್ಥವಾಗಿ ಇದನ್ನ ಉಪಯೋಗಿಸೋದು ವಾಡಿಕೆ. ಇದರ ಒಳಗಿನ ಏನು ಬೀಜ ಇದೆ ಅದನ್ನ ಜಾಸ್ತಿ ಉಪಯೋಗಿಸದೇನೆ ಹೊರಗಿನ ಹಸ್ಕನ್ನ ಒಣಗಿಸಿ ಉಪಯೋಗಿಸುವಂತದ್ದು ನಮ್ಮಲ್ಲಿ ರೂಢಿಯಲ್ಲಿ ಇರುವಂತಹ ಒಂದು ಪದ್ಧತಿ. ಇಂಟರ್ನ್ಯಾಷನಲ್ ಮಾರ್ಕೆಟ್ ಅಲ್ಲಿ ಇದು ತುಂಬಾ ಬೇಡಿಕೆ ಇರುವಂತಹ ಒಂದು ಪೆಪ್ಪರ್ ಅನ್ಬಹುದು. ಪೆಪ್ಪರ್ ಅನ್ನೋದನ್ನ ಹೆಸರಲ್ಲಿ ಇಟ್ಕೊಂಡ್ರು ಪೆಪ್ಪರಿಗೆ ಇರುವಂತಹ ಯಾವ ಕ್ವಾಲಿಟಿಯು ಈ ಜುಮ್ಮನಕಾಯಿಗೆ ಇರುವುದಿಲ್ಲ. ಬಾಯಲ್ಲಿ ಇದನ್ನ ಜಗಿದವಾಗ ಕೊಡುವಂತಹ ಆ ಜುಮ್ ಅನ್ನುವಂತಹ ಒಂದೇನ ಟೇಸ್ಟ್ ಇದೆ, ಆ ಒಂದು ಕಾರಣದಿಂದ ಇದಕ್ಕೆ ಜುಮ್ಮನಕಾಯಿ ಅಂತ ಹೆಸರು ಬಿದ್ದಿರುವಂತದ್ದು. ಇನ್ನು ಮೆಡಿಸಿನಲ್ ಯೂಸ್ ನೋಡ್ಲಿಕ್ಕೆ ಹೋದ್ರೆ ನಾವು ಇದರದ್ದು ಈಗಿತ್ಲಾಗಿ ಮೆಡಿಕಲ್ ರಿಲೇಟೆಡ್ ರಿಸರ್ಚಸ್ ತುಂಬಾ ಆಗ್ತಾ ಇದೆ ಈ ಜುಮ್ಮನಕಾಯಿ ಮೇಲೆ. ಅದರಲ್ಲೂ ಏನು ನಮ್ಮಲ್ಲಿ ಪೇನ್ ಕಿಲ್ಲರ್ ಸ್ಪ್ರೇಸ್ ಬರುತ್ತೆ, ಆ ತರ ಸ್ಪ್ರೇಗಳಲ್ಲಿ ಈ ಜುಮ್ಮನಕಾಯಿಯನ್ನ ಯೂಸ್ ಮಾಡಿಕೊಳ್ಳುವಂತಹ ಒಂದು ವಿಷಯದ ಬಗ್ಗೆ ತುಂಬಾ ರಿಸರ್ಚಸ್ ಆಗ್ತಾ ಇದೆ. ನೀವು ನೋಡಿರ್ತೀರೋ ಇಲ್ವೋ, ನಮ್ಮಲ್ಲಿ ಮೊದಲು ಈ ಜುಮ್ಮನಕಾಯಿ ಅಂದ್ರೆ ಈ ಸುಶ್ವಾನ್ ಪೆಪ್ಪರ್ ಇನ್ಫ್ಯೂಸ್ಡ್ ಆಯಿಲ್, ಜುಮ್ಮನಕಾಯಿಯಿಂದ ಮಾಡಿದಂತಹ ಎಣ್ಣೆಯನ್ನ ನಮ್ಮ ಹಿರಿಯರು ಮೈ ನೋವಿಗೆ, ಗಂಟು ನೋವಿಗೆ ಹಚ್ಚಲಿಕ್ಕೆ ಮಾಡ್ಕೊಳ್ತಾ ಇದ್ರು ಮನೆಯಲ್ಲೇನೆ. ಸೊ ಇದರ ಒಂದು ಏನ್ ಪೇನ್ ಕಿಲ್ಲರ್ ಎಫೆಕ್ಟ್ ಇದೆ ಅದು ತುಂಬಾ ಒಂದು ಒಳ್ಳೆ ರೀತಿ ಅಸಾಧಾರಣ ಅನ್ನಬಹುದಾದಂತಹ ಪೇನ್ ಕಿಲ್ಲರ್ ಎಫೆಕ್ಟ್ ಈ ಸುಶ್ವಾನ್ ಪೆಪ್ಪರ್ ಅಥವಾ ಜುಮ್ಮನಕಾಯಿಗೆ ಇದೆ. ಅಲ್ಲದೇನೆ ಎಷ್ಟೊಂದು ಜನ ಈ ಕಾಲೆರಾದಂತಹ ಸಮಸ್ಯೆಗೆ ಅಂದ್ರೆ ತುಂಬಾ ಲೂಸ್ ಮೋಷನ್ ಆಗ್ತಾ ಇರತ್ತೆ, ವಾಮಿಟಿಂಗ್ ಆಗ್ತಾ ಇರತ್ತೆ, ತುಂಬಾ ಹೊಟ್ಟೆ ನೋವು ಇದೆ, ಗ್ಯಾಸಿ ಬ್ಲೋಟಿಂಗ್ ಫೀಲಿಂಗ್ ಇದೆ, ಆ ಟೈಮಲ್ಲೂ ಕೂಡ ಈ ಪೆಪ್ಪರ್ ಅನ್ನ ಔಷಧಿ ರೂಪದಲ್ಲಿ ಬಳಸ್ಕೊಳ್ಳಲಾಗ್ತಾ ಇತ್ತು. ಇನ್ನು ಉಪ್ಪಿನ ಜೊತೆಗೆ ಇದನ್ನ ಹುರಿದು ಪೌಡರ್ ಮಾಡಿ ಮಿಕ್ಸ್ ಮಾಡಿಕೊಂಡು ಇಟ್ಕೊಳ್ಳುವಂತಹ ಒಂದು ಪದ್ಧತಿ ಇದೆ. ಮೊದಲೆಲ್ಲ ಕೋಸಂಬರಿ ಮಾಡಿದವಾಗ ಈ ತರ ಉಪ್ಪಲ್ಲಿ ಮಿಕ್ಸ್ ಮಾಡಿ ಇಟ್ಕೊಂಡಂತಹ ಸುಶ್ವಾನ್ ಪೆಪ್ಪರ್ ಅನ್ನ ಅಥವಾ ಜುಮ್ಮನಕಾಯಿಯನ್ನ ಈ ಪದಾರ್ಥಗಳಲ್ಲಿ ಉಪಯೋಗಿಸುವಂತಹ ವಾಡಿಕೆ ಇತ್ತು. ಇದು ಟೇಸ್ಟ್ ನ ಎನ್ಹ್ಯಾನ್ಸ್ ಮಾಡೋದಲ್ಲದೇನೆ, ಅಂದ್ರೆ ಒಂದು ಆ ಟೇಸ್ಟ್ ಫೀಲಿಂಗ್ ಅನ್ನ ಜಾಸ್ತಿ ಮಾಡೋದಲ್ದೇನೆ, ಏನು ಆ ಡೈಜೆಷನ್ ಗೆ ಹೆವಿ ಆಗಿರುವಂತಹ ಒಂದು ಪದಾರ್ಥಗಳಿದೆ ಅದನ್ನು ಕೂಡ ಒಂದು ಒಳ್ಳೆ ರೀತಿಯಲ್ಲಿ ಜೀರ್ಣ ಆಗುವಂತಹ ಒಂದು ಪ್ರಕ್ರಿಯೆಗೆ ಇದು ಔಷಧಿ ರೂಪದಲ್ಲಿ ಹೆಲ್ಪ್ ಆಗ್ತಾ ಇತ್ತು. ಅಷ್ಟೇ ಅಲ್ಲದೇನೆ ಯಾರಿಗೆಲ್ಲ ಅಜೀರ್ಣದ ಸಮಸ್ಯೆ ಇದೆ, ಅಜೀರ್ಣ ಆಗಿ ಹೊಟ್ಟೆ ಉಬ್ಬರಿಸಿ ತುಂಬಾ ವಾಸನೆಯಾದಂತಹ ಗೇಷಿಯಸ್ ಫ್ಲೇಟಸ್ ಹೋಗ್ತಾ ಇದೆ ಅಂಥವರಲ್ಲಿ, ಗ್ಯಾಸ್ಟ್ರೋಎಂಟ್ರೈಟಿಸ್ ಇದ್ದವರಲ್ಲಿ, ಬಾಯಿ ಟೇಸ್ಟೇ ಇರೋದಿಲ್ಲ, ಏನು ಟೇಸ್ಟೇ ಗೊತ್ತಾಗ್ತಾ ಇಲ್ಲ ಅಂತಹ ಒಂದು ಪರಿಸ್ಥಿತಿಯಲ್ಲಿ, ಫೀವರ್ ಅಂಡ್ ತುಂಬಾ ಬಾಡಿ ಪೇನ್ ಇದೆ, ಮಯಾಲ್ಜಿಯಾ ಇರುವಂತಹ ಬಾಡಿ ಪೇನ್, ದೇಹದ ಗಂಟು ನೋವು, ಮೈಕೈ ನೋವು, ಗುದ್ದಿದಂತಹ ನೋವು, ಈ ತರ ನೋವು ಇರುವಂತಹ ಜ್ವರಗಳಲ್ಲಿ ಈ ಜುಮ್ಮನಕಾಯಿಯನ್ನ ನಾವು ಔಷಧಿ ರೂಪದಲ್ಲಿ ಬಳಸ್ತೇವೆ. ಹಾಗಾಗಿ ನಮ್ಮ ಒಂದು ಏನು ಸಾಂಪ್ರದಾಯಿಕ ಮಸಾಲೆ ಪದಾರ್ಥಗಳಿದೆ ಅದರ ಬಗ್ಗೆ ಒಂದು ಸೈಂಟಿಫಿಕ್ ಆಗಿ ಹಾಗೂ ಅದರ ಔಷಧೀಯ ಗುಣಗಳ ಬಗ್ಗೆ ನಾವು ಯೋಚನೆ ಮಾಡುವಂತಹ ಒಂದು ಪರಿಸ್ಥಿತಿ ಈಗ ನಿರ್ಮಾಣ ಆಗಿದೆ. ಎಲ್ಲರೂ ಅದರ ಬಗ್ಗೆ ಗಮನ ಹರಿಸೋಣ.